ಹೇಳು ನಣಿ. ಸರ್, ನಿಮ್ಗೊಂದು ಗುಡ್ ನ್ಯೂಸ್ ಸರ್. ಏನು? ಗಂಗಾ ಮೇಡಮ್ಗೆ ಹಿಂದಿಂದು ನೆನಪಾಗಿರೋ ಆಗಿದೆ ಸರ್. ರಿಯಲಿ? ಹೌದು ಸರ್. ಇವಾಗ ಮೇಡಮು ನಮ್ಮ ಮನೆಗೆ ಬಂದಿದ್ದಾರೆ. ನೀವು ನಾವು ಇರೋ ಫೋಟೋನ ಒಂದೇ ಸಮ ನೋಡ್ತಿದ್ದಾರೆ. ಏನಾದ್ರೂ ನೆನಪಾಗುತ್ತೇನೋ ಅಂತ ನಾನು ನನ್ನ ಮೀನಾಕ್ಷಿ ಕೇಶವ ಪ್ರಯತ್ನ ಮಾಡಿದ್ವಿ. ಏನಾದ್ರೂ ಹೇಳಿದ್ಲಾ? ಇಲ್ಲ ಸರ್. ದೇವಸ್ಥಾನದಲ್ಲಿ ನೀವು ಸಿಕ್ಕಿದ್ನ ನೆನಪು ಮಾಡಿಕೊಂಡು ಬೇಜಾರಾದ್ರು. ಈಗ ಮೇಡಮ್ನ ಮಕ್ಕಳನ್ನ ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದೀನಿ. ನಮ್ಮ ಕೇಶವ ಇಲ್ಲಿವರೆಗೂ ನಡೆದದ್ದೆಲ್ಲ ಒಂದು ಜಾನಪದ ಕಥೆಯಲ್ಲಿ ಹೇಳಿ ಮೇಡಮ್ಗೆ ಎಲ್ಲ ನೆನಪು ಮಾಡೋ ಪ್ರಯತ್ನ ಮಾಡ್ದ. ಮೇಡಮ್ಗೆ ಏನೋ ಸ್ವಲ್ಪ ನೆನಪಾಯಿತು ಅನ್ನಿಸ್ತು. ಅಷ್ಟರಲ್ಲಿ ತಲೆನೋವು ಬಂತು. ಅದನ್ನ ನೋಡಿ ಅಭಿ ಕತೆನ ನಿಲ್ಸು ಅಂತ ಅಂದ. ಆ ಥರದ ಪ್ರಯತ್ನ ಎಲ್ಲ ಮಾಡಬೇಡಿ ನಣಿ. ಆ ವಿಷಯನ ನಾನು ನೋಡ್ಕೋತೀನಿ. ನಮ್ಮ ಪ್ರಯತ್ನ ಕೂಡ ಇರಬೇಕಲ್ವಾ ಸರ್? ನಮ್ಮ ಕೇಶವ ಅಂತೂ ವಿಶ್ವ ಪ್ರಯತ್ನ ಮಾಡ್ತಿದ್ದಾನೆ ನೋಡಿ. ಬೇಡ ನಣಿ, ನನಗೆ ಬಿಟ್ಬಿಡು. ನೀವೇನು ಸರ್, ಮೇಡಮ್ ಆಸ್ಪತ್ರೆಯಿಂದ ಬಂದಮೇಲೆ ನಮ್ಮ ಮನೆ ಕಡೆ ಬರಲೇ ಇಲ್ಲ. ನಾಳೆ ಬರ್ತೀನಿ ನಣಿ. ನಾಳೆಯಿಂದ ನನ್ನ ಪ್ರಯತ್ನ ಶುರುವಾಗುತ್ತೆ. ನಾಳೆನೇ ಯಾಕೆ ಸರ್? ಮರ್ತ್ಬಿಟ್ಯಾ ನಣಿ? ನಾಳೆ ನಮ್ಮ ಮದುವೆ ದಿನ. ನಾವು ಗಂಡ ಹೆಂಡತಿ ಅಂತ ಗಂಗಾ ನೆನಪು ಮಾಡ್ಕೊಳ್ಳೋಕೆ ನಾಳೆಗಿಂತ ಒಳ್ಳೆ ದಿನ ಯಾವುದಿದೆ ಹೇಳು? ಹೌದು ಸರ್, ನಿಜವಾಗ್ಲೂ ಮರ್ತೋಗಿದ್ದೆ. ಒಳ್ಳೆ ದಿನನೇ ಆರಿಸಿದ್ದೀರಾ. ನಾಳೆ ನೀವು ತಪ್ಪದೆ ಬರಬೇಕು ಸರ್. ಇಲ್ಲಿ ನಿಮಗೆ ಯಾವ ತೊಂದರೆ ಕೂಡ ಆಗದಂಗೆ ಎಲ್ಲ ನಾನು ನೋಡ್ಕೋತೀನಿ. ಅಂತ ಸೆಲೆಬ್ರೇಷನ್ ಎಲ್ಲ ಏನು ಬೇಡ ನಾಣಿ. ಮೀನಾಕ್ಷಿಗೂ ಕೇಶವಂಗೂ ಕಷ್ಟ ಕೊಡ್ಬೇಡ. ಒಳ್ಳೆ ಕತೆ ಸರ್. ನೀವು ಬರ್ತಿದ್ದೀರಾ ಅಂದ್ರೆ ಅಷ್ಟಾದ್ರೂ ಸಂಭ್ರಮ ಇರೋದು ಬೇಡವಾ ಸರ್? ಅದು ಅಲ್ಲದೆ ನಾಳೆ ನಿಮ್ಮ ಮದುವೆ ದಿನ ಕೂಡ. ನಂಗೆ ಗೊತ್ತು, ಅದೇ ಬೇಡ ಅಂದಿದ್ದು ನಾಣಿ. ನಾನು ಬರ್ತಿರೋದು ಗಂಗನ್ಗೆ ಹಳೆದ್ನ ನೆನಪು ಮಾಡೋದಕ್ಕೆ ನಾಣಿ. ಈ ವಿಷಯನ ನಿಮ್ಮ ಮನೇಲಿ ಹೇಳು. ನಾಳೆ ಮಾರ್ನಿಂಗೇ ಬರ್ತೀನಿ. ಹಾರ್ಟ್ಲಿ ವೆಲ್ಕಮ್ ಸರ್. ನಾಳೆ ಗಂಗಾ ಮೇಡಮ್ಗೆ ಎಲ್ಲ ನೆನಪಾಗುತ್ತೆ ಅಂದಂಗೆ ಆಯ್ತು. ನನಗೆ ತುಂಬಾ ಖುಷಿ ಆಯ್ತು ಸರ್. ಗುಡ್ ನೈಟ್ ಸರ್. ಗುಡ್ ನೈಟ್ ನಾಣಿ. ನಾಳೆ ನಿಮ್ ಮದ್ವೆ ದಿನ ಅಂತ ನಾವು ಮರ್ತೇ ಹೋಗಿದ್ವಿ ಜೈ. ನೀನ್ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ? ಗಂಗನ್ ಜೊತೆ ಕಳೆದಿರೋ ಪ್ರತಿ ಕ್ಷಣ ನನಗೆ ನೆನಪಿದೆ ಅಜ್ಜಿ. ಇಷ್ಟು ದಿನ ನನ್ನ ಬದುಕಿಸಿದ್ದು ಅದೇ ನೆನಪಲ್ವಾ? ಆ ನೆನಪುಗಳಿಲ್ಲಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ಹೌದಪ್ಪ, ಆ ನೆನಪೇ ಉಸಿರು ಅಂತ ಬದುಕ್ತಿದೀವಿ. ಈಗ ಆ ನೆನಪಿಂದನೇ ಗಂಗಾಗೆ ಎಲ್ಲ ನೆನಪು ಮಾಡಿಸ್ಕೊಡ್ಬೇಕು. ಹಾ, ನಾಳೆ ನಿನ್ ಜೊತೆ ನಾನು ಬರ್ತೀನಿ. ಗಂಗನ್ಗೆ ಎಲ್ಲ ನೆನಪಿಸ್ಬೇಕು. ನೀವು ಮಾತ್ರ ಹೋಗ್ತೀರಾ? ನಾನು ಬರ್ತೀನಿ. ನಡೆದಿದ್ದೆಲ್ಲ ಹೇಳಿ ಗಂಗಾಗೆ ನೆನಪು ಮಾಡ್ತೀನಿ. ಬೇಡ ಅಜ್ಜಿ. ನಮ್ ಸ್ವಪ್ನಗೆ ಸಿಕ್ಕಿರೋ ಮ್ಯಾಚ್ನೇ ಫಿಕ್ಸಿಂಗ್ ಮಾಡಿ ನಿತ್ಯ ಜೈನ ಮದುವೆ ಆಗ್ತಾಳ. ನಾವು ಒಪ್ಕೊಳ್ದಿದ್ರೆ ಸ್ವಪ್ನನ ಸಾಯಿಸ್ತೀನಿ ಅಂತ ಹೆದರಿಸ್ತಾಳ. ಈ ಮದುವೆ ಹೇಗಾಗುತ್ತೋ ನೋಡ್ತೀನಿ. ಏನ್ ಮಾಡಾದ್ರೂ ಸರಿ, ನಾವು ಈ ಮದುವೆ ನಿಲ್ಸೋಣ ಚಂದ್ರಿಕಾ. ಸ್ವಪ್ನಗೆ ಸಿಗ್ದಿರೋ ಜೈ ನಿತ್ಯಗೂ ಕೂಡ ಸಿಗ್ಬಾರ್ದು. ಏನೇ ನಾನು ಹೀಗ್ ಬಡ್ಕೊಳ್ತಿದ್ರೆ ನೀನ್ ಕಾಮ್ ಆಗಿದ್ಯಾ? ಏನಾದ್ರೂ ಪ್ಲಾನ್ ಹೇಳೋ. ಆದ್ರೆ ಈ ಮದ್ವೆನೇ ಒಂದ್ ಪ್ಲಾನ್ ತರ ಇದೆ ಪೌಡ್ರು. ಪ್ಲಾನಾ? ಯಾರ್ ಪ್ಲಾನು? ಜೈ ಪ್ಲಾನ್. ಜೈ ಯಾಕೆ ಪ್ಲಾನ್ ಮಾಡ್ತಾನೆ? ಗಂಗಾಗೋಸ್ಕರ. ಜೈ ದೃಷ್ಟಿಲಿ ಗಂಗಾ ಇಲ್ವಲ್ಲ, ಇದ್ರೂ ಬರ್ಲಿಲ್ಲ ಅಂತ ಬೈದ್ನಲ್ಲ. ಅದೆಲ್ಲ ಫೇಕ್ ಅಂತ ನನಗನ್ನಿಸ್ತಾ ಇದೆ. ಜೈ ನಮ್ ಸ್ವಪ್ನನ ಮದ್ವೆ ಆಗ್ತೀನಿ ಅಂದಿದ್ದೇ ಒಂದ್ ವಿಚಿತ್ರ ಆದ್ರೆ ಇವತ್ತು ನಿತ್ಯನ ಮದ್ವೆ ಆಗ್ತೀನಿ ಅಂದಿದ್ದು ಇನ್ನೂ ವಿಚಿತ್ರವಾಗಿದೆ. ನೀನ್ ನೋಡಿದ್ಯಾ ಪೌಡ್ರು? ನಮ್ಮ ಅಜ್ಜಿ, ಕಲ್ಪನಾ, ಜೈ ಎಲ್ಲರೂ ಓವರ್ ಆಕ್ಷನ್ ಮಾಡ್ತಿದ್ದಾರೆ, ಅತಿಯಾಗಿ ಆಡ್ತಿದ್ದಾರೆ. ಅವ್ರ ನಾಟಕ ಎಲ್ಲ ನಮ್ಮನ್ನ ನಿತ್ಯನ ಮೋಸ ಮಾಡೋಕೇನೋ ಅಂತ ನನ್ನ ಅನುಮಾನ. ಆ ಡೌಟು ನನ್ಗೂ ಬಂದಿದೆ ಚಂದ್ರಿಕಾ. ಎಲ್ರೂ ಸೇರಿ ಏನೋ ಡ್ರಾಮಾ ಪ್ಲೇ ಮಾಡ್ತಿದ್ದಾರೆ ಅನ್ಸುತ್ತೆ. ಆದ್ರೂ ಜೈ ಗಂಗನ ನೋಡ್ಲೇ ಇಲ್ವಲ್ಲ. ಗಂಗಾ ಬದುಕೇ ಇದ್ದಾಳೆ ಅಂತ ಯಾವ ಆಧಾರನೂ ಇಲ್ಲ. ನಾನೇನು ಕೂಡ ಗಂಗನ ನೋಡ್ಲಿಲ್ಲ.
ಮತ್ ಯಾವ ಧೈರ್ಯದಲ್ಲಿ ಗಂಗಾಗೋಸ್ಕರ ಜೈ ಇದೆಲ್ಲ ಮಾಡ್ತಿರೋದು? ಆ ACP ರಾಜ, ಇಳೆಯ ರಾಜ ಇದಾನಲ್ಲ, ಜೈಗೆ ಯಾವ್ದಾದ್ರೂ ಆಧಾರ ತೋರಿಸಿರ್ಬೇಕು. ಅದು ಅಲ್ಲದೆ ಆ ACPಗೆ ನಿತ್ಯ ಅಂದ್ರೆ ತುಂಬಾ ಇಷ್ಟ. ಅವನಿಗೆ ಸಿಗ್ಬೇಕಾಗಿರೋ ನಿತ್ಯ ಜೈನ ಮದ್ವೆ ಮಾಡ್ಕೋತಾ ಇದ್ರೆ ಸುಮ್ನೆ ಇರಲ್ಲ ಅಲ್ವಾ? ಅದು ನಿಜಾನೇ ಚಂದ್ರಿಕಾ. ಹಾಗಾದ್ರೆ ಈ ಮೋಸದಲ್ಲಿ ACPಗೂ ಕೂಡ ಪಾಲಿದೆ ಅನ್ಸುತ್ತೆ. ಜೈನ ಗಂಗಾನ ಸೇರ್ಸಿದ್ರೆ ಅವನಿಗೂ ನಿತ್ಯಾಗೂ ಲೈನ್ ಕ್ಲಿಯರ್ ಆಗುತ್ತಲ್ವಾ? ಆದ್ರೆ ಇನ್ನೊಂದು ಡೌಟು ಪೌಡ್ರು. ಗಂಗಾನ ಕಂಡು ಹಿಡಿಯೋಕೆ ಈ ಮದ್ವೆ ಪ್ರಯತ್ನ ಯಾಕೆ ಬೇಕು? ನಿತ್ಯಾಗೂ ಜೈಗೂ ಮದ್ವೆ ಅಂದ್ರೆ ಗಂಗಾ ಹೊರಗೆ ಬರ್ತಾಳೆ ಅಂತನಾ? ಬಂದ್ರೂ ಅವಳಿಗೆ ಏನು ನೆನ್ಪಿಲ್ವಲ್ಲ, ಈ ಮದ್ವೆ ನಿಲ್ಸಲ್ವಲ್ಲ. ಗಂಗಾಗೆ ನೆನ್ಪಿಲ್ಲ ಅಂತ ನಮ್ಗ್ ಗೊತ್ತು, ಜೈಗೆ ಗೊತ್ತಿಲ್ವಲ್ಲ. ನೀನ್ ಹೇಳಿದ್ದು ಕರೆಕ್ಟೇ. ಜೈ ಗಂಗಾನ ಮದುವೆ ಆಗ್ತಾನೆ ಅಂತ ಗಂಗಾಗೆ ಗೊತ್ತಾದ್ರೆ ಅವಳೆಲ್ಲಿದ್ರೂ ಹೊರಗಡೆ ಬರ್ತಾಳೆ ಅನ್ನೋದು ಜೈ ಪ್ಲಾನ್ ಆಗಿರುತ್ತೆ. ಹಾಗಾದ್ರೆ ನಾವೊಂದ್ ಕೆಲಸ ಮಾಡ್ಬೇಕು ಪೌಡ್ರು.